ಹಾಯ್ ವೀಕ್ಷಕರೇ, ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಕಿರಣ್ ಅವರ ಮದುವೆಗೆ. ಕಿರಣ್ ನನ್ನ ಒಬ್ಬ ದೊಡ್ಡ ಫ್ರೆಂಡ್. ಅವನ ಮದುವೆಯ ಮೆಹಂದಿ ಕಾರ್ಯಕ್ರಮಕ್ಕೆ ನಾವೀಗ ವಿಶ್ ಮಾಡಲು ಹೋಗ್ತಾ ಇದ್ದೇವೆ. ಅವನ ಮದುವೆಯ ವಿಶಿಷ್ಟತೆಯನ್ನು ತುಂಬ ಹೇಳಲಿಕ್ಕೆ ಹೇಳ್ತಾ ಇದ್ದೇನೆ. ಇಡೀ ರಾಜ್ಯದ ಪ್ರಶಂಸೆ ಹೊಸಡಿಸಿದ ಏಕೈಕ ವ್ಯಕ್ತಿ ಈಗೀಗ ಧರಿಸ್ತಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಲ್ದ ಶಾಸಕರಾದ ಅದೇ ರೀತಿ ನಮ್ಮ ವಿಧಾನಸಭೆಯ ಸ್ಪೀಕರ್ ಗೊತ್ತುಪಡಿಸಿದ್ದು ರಂಜಾನ್ನಲ್ಲಿ ಎಂದು ತಿಳಿದಾಗ ಅವನಿಗೆ ಬಹಳ ಬೇಸರವಾಗಿತ್ತು. ಅವನ ಅಪಾರ ಫ್ರೆಂಡ್ಸ್ ಮುಸ್ಲಿಮರು ಇದರಿಂದ ಅವನು ಬಹಳ ಬೇಸರಗೊಂಡಿದ್ದ. ಅದಕ್ಕಾಗಿ ಅವನ ತಾಯಿ ಏನು ಮಾಡಿದ್ರು ಅಂದರೆ, ಮುಸ್ಲಿಂ ಫ್ರೆಂಡ್ಸಿಗಾಗಿ, ಊರಿನ ಮುಸ್ಲಿಂ ಜನರಿಗಾಗಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದಾರೆ. ಅದು ಬೇರೆ ಎಲ್ಲಿಯೂ ಅಲ್ಲ, ಇಫ್ತಾರ್ ಕೂಟ ಮಸೀದಿಯಲ್ಲಿ, ಜುಮಾ ಮಸೀದಿ ಮಂಟಪದ ಮೇಲೆ ದೊಡ್ಡ ಮಟ್ಟದ ಇಫ್ತಾರ್ ಕೂಟವನ್ನು ಆಯೋಜಿಸಿದರು. ಅದರ ಒಂದು ವಿಡಿಯೋ ಇದೀಗ ನೋಡ್ತಾ ಇದ್ದೀರಿ. ಇಫ್ತಾರ್ ಕೂಟದ ತಯಾರಿ ನಡೀತಾ ಇದೆ. ಕೂಟದಲ್ಲಿ ತುಂಬ ಜನರು, ಊರಿನ ತುಂಬ ಜನರು ಭಾಗವಹಿಸಿದ್ದಾರೆ. ತುಂಬ ರೀತಿಯ ಹಂಪಲು, ಬಿರಿಯಾನಿ ಸಹ ಅವರು ಅರೇಂಜ್ ಮಾಡಿದರು. ನಮ್ಮನ್ನು ಕಿರಣ್ ಕೊಟ್ಟಿದ್ದಾರೆ. ಅದಾದ ನಂತರ ರಂಜಾನಿನ ತರಾವಿ ನಮಾಜಿನ ಬಳಿಕ ಉಸ್ತಾದರು ಕಿರಣ್ ಮತ್ತು ಕಿರಣ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿದರು. ಅದೇ ರೀತಿ ನಮ್ಮ ಉಸ್ತಾದರು ಸಹ ತರಾವಿ ನಮಾಜ್ ಅವರು ಸಹ ಮಾತನಾಡಿದರು. ಬಳಿಕ ನಾವೆಲ್ಲರೂ ಹೀಗೆ ಕಿರಣ್ನ ಮದುವೆಗೆಂದು ನಾವು ಅವನ ಮನೆಗೆ ಹೋದೆವು. ಎಲ್ಲ ಮಸೀದಿಯಲ್ಲಿ ಯಾರೆಲ್ಲ ಇದ್ದರು ಎಲ್ಲರೂ ಸೇರಿಕೊಂಡು, ಹಿರಿಯರು, ಗೆಳೆಯರು, ಎಲ್ಲರೂ ಸೇರಿಕೊಂಡು ಅವನ ಮದುವೆಗೆ ನಾವು ಹೋಗ್ತಾ ಇದ್ದೇವೆ. ಅವರ ಊರಿನ ಅವರ ಕುಟುಂಬಸ್ಥರು ಬಹಳ ಆತ್ಮೀಯತೆಯಿಂದಾಗಿ ಸ್ವಾಗತಿಸ್ತಾ ಇದ್ದಾರೆ. ಒಂದು ಫೋಟೋ. ಅವನಿಗೆ ತುಂಬಾ ಜನ ವಿಶ್ ಮಾಡ್ತಾ ಇದ್ದಾರೆ. ನೋಡಿ, ನಿಮಗೆಲ್ಲ ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ. ಅವರು ತರಬೇರೆ ಕಮ್ಮಿ ಉಂಟು ಅಂಚಾದ ಮದುವೆಂಗಿಗೆ ಐತನ ಮಹತ್ವ ಉಂಟು. ಮಾತ್ರ ಐತ ಒಟ್ಟಿಗೆ